ನಮಸ್ತೆ, ವೆಲ್ಕಮ್ ಟು ದ ಶೋ. ನಾನು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಒಂದು ಕಡೆ ನಮಗೆ ತುಂಬ ಸಹಾಯ ಮಾಡಿದ್ಯಾರು ಅಂತಂದರೆ ದ ಟೈಮ್ ಆಫ್ ಶೂಟ್ ಗಿರಿ ಸರ್. ಎಲ್ಲ ನಮ್ಮ 40-45 ದಿನಗಳ ಕಾಲ ನಮ್ಮ ಜೊತೆ ಶೂಟಿಂಗ್ನಲ್ಲಿ ಓಡಾಡಿ ಮಾಡಿ ಎಲ್ಲವನ್ನು ಮಾಡಿ, ಆ ಬಿಸಿಲು ಆ ಬೇಗೆಯಲ್ಲಿ ಬೆಂದು ಹೋಗಿ ಎಲ್ಲವನ್ನು ಮಾಡಿ ಗಿರಿ ಸರ್ ನಮಗೆ ಸಹಾಯ ಮಾಡಿಕೊಟ್ರು. ಕೆಲವು ಕ್ಯಾಮ್ರಾಮನ್ಸ್ ಏನಾಗ್ತಾರೆ, ಒಂದು ಸ್ಕೆಡ್ಯೂಲ್ ಅಂತ ಇಟ್ಕೊಂಡಿರ್ತಾರೆ, ಆ ಸ್ಕೆಡ್ಯೂಲ್ ಒಳಗೆಲ್ಲ ಮುಗ್ದೋಗ್ಬಿಟ್ರೆ ಚೆಂದ. ನಮ್ಮಲ್ಲಿ ಏನಾಗೋಯ್ತು, ಡಬ್ಬಿಂಗು ಸ್ವಲ್ಪ ನಮಗೆ ಲೇಟ್ ಆಯಿತು, ಒಂದು 30 ಡೇಸ್ ಆಫ್ ಡಬ್ಬಿಂಗು ಅದು ಇದು ಎಲ್ಲ ಆಗಿದ್ದರಿಂದ ನನಗೆ ಅಲ್ಲಿ ಹೇಳಿದ್ರು, ಇಲ್ಲ ನನಗೆ ಇದೊಂದು ಸಿನಿಮಾ ಬಂದಿದೆ, ನೀನು ಏನಾದರೂ ಮಾಡಿ ಪರವಾಗಿಲ್ಲ ಅಂದಾಗ ಅವಾಗ ಅಂದ್ವಿ, ಸೀತಾರಾಮ್ ಸರ್ ಅಂತ ಹೀಗೆ ನಿಮಗೆ ಗೊತ್ತಲ್ಲ, ನಾವು ಮುಂದುವರಿಬೋದಾ ಅವ್ರನ್ನ ಇಟ್ಕೊಂಡು, ನೀವು ಯಾರನ್ನಾದರೂ ಇಟ್ಕೊಂಡು ಮುಂದುವರಿರಿ ಡಾರ್ಲಿಂಗ್, ನಂದೇನು ಯೋಚನೆ ಇಲ್ಲ. ಈ ಮಾತನ್ನು ಯಾವಾಗ ಅವ್ರು ಅಂದರು ಆವಾಗ ನಾನು ಸೀತಾರಾಮ್ ಸರ್ಗೆ ಫೋನ್ ಮಾಡಿ ಎಲ್ಲವನ್ನು ಮಾಡಿ, ಇನ್ಫ್ಯಾಕ್ಟ್ ಅಲ್ಲಿ ಏನು ಅಂತಂದರೆ DI ಬಂದು ಸ್ಟಾರ್ಟ್ ಆಗಬೇಕಾಗಿತ್ತು. ಈ ಒಂದು ಡೈಲಮಾದಲ್ಲಿ ಒಂದು 4-5 ಡೇಸ್ ಹೊರಟೋಗುತ್ತೆ. ಎಲ್ಲವೂ ಆಗಿ ಫೈನಲ್ ಆಗಿ ನಾನು ಸೀತಾರಾಮ್ ಸರ್ನ ಕೇಳಿಕೊಂಡೆ, ದಯವಿಟ್ಟು ನನಗೆ ಅದೊಂದು ಸಹಾಯ ಮಾಡಿಕೊಡಿ, ಒಂದು ಸಂದಿಗ್ಧ ಪರಿಸ್ಥಿತಿಲಿ ನಾನು ಸಿಕ್ಕಾಕೊಂಡಿದ್ದೀನಿ, ನಾವೇ ಪ್ರೊಡಕ್ಷನ್ನ ಮಾಡ್ಕೊಂಡಿದ್ದೀವಿ ಅಂದ ತಕ್ಷಣ ಇಷ್ಟೊಂದೆಲ್ಲ ನೀನು ಹೇಳಬೇಕೇನೋ, ನಾನು ಮಾಡಿಕೊಡ್ತೀನಿ. ಸೊ DI ಬರೋವರೆಗೂ ದ ಎಕ್ಸ್ಪೀರಿಯನ್ಸ್, ಇಲ್ಲ ನಾನು ಬರ್ತೀನಿ ರವಿ, ನಾನು ನಿನ್ನ ಜೊತೆ ನಿಂತ್ಕೋತೀನಿ ಅಂತ ನಿಮ್ಗೆ ಏಕೆ ಅನ್ನಿಸ್ತು, ವೈ? ಅದಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು. ನೀವು ಹೇಳಿದ್ರಲ್ಲ ಶಿವರಾಜ್ ಕುಮಾರ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ. ಶಿವರಾಜ್ ಕುಮಾರ್ಗಿಂತ ಮುಂಚೆ ನೀವಿಬ್ಬರ ಜೊತೆ ನನ್ನ ಜರ್ನಿ ಇದೆಲ್ಲ ಸೂಪರ್ ಒಂದೇ ಥರ ಇರುತ್ತೆ. ಏನಕ್ಕೆಂದರೆ ಸಾರ್ ಜೊತೆಲೆ ಕನಸುಗಾರ, ಕೋಡೈಟ್ರ್ ಕಮ್ ರೈಟರ್, ನಾನು ಕ್ಯಾಮ್ರಾಮನ್, ಎಸ್ ಯಜಮಾನ್ ಸಾವುಕಾರ, ಕೋಡೈಟ್ರ್ ಕಮ್ ರೈಟರ್. ಸೊ 3 ಜನ ಜೊತೆಲ್ಲ ಹೆಂಗೆ ಗೊತ್ತಿದ್ದೋ ಗೊತ್ತಿದ್ದಲ್ಲ, ನಾನು ಮರ್ತುಬಿಟ್ಟೆ. ಅದು ಇಬ್ಬರ ಜೊತೆಲ್ಲ ಕೋಡೈಟ್ರ್ ರೈಟರಾಗಿ ಕೆಲಸ ಮಾಡಿ ಕ್ಯಾಮ್ರಾಮನ್ನಾಗಿ ಇಬ್ಬರ ಜೊತೆಲ್ಲ ಒಂದೊಂದು ಪಿಕ್ಚರ್ ನಿಮ್ಮ ಡೈರೆಕ್ಷನ್ಲಿ ಮಾಡಿದ್ದೆ. ತುಂಬ ಖುಷಿಯಾಯಿತು ಸಾರ್ ಜೊತೆಲ್ಲ ಮಾಡಿದ್ದು ಖುಷಿ. ಮಾದೇಶ ಅಂತೂ ನನಗೆ ತುಂಬ ಖುಷಿ ಕೊಟ್ಟಿದ್ದೆ ಅಂತ ನೀವಿಬ್ಬರು ಇದೆ. ನಮ್ಮ ಕೆಮಿಸ್ಟ್ರಿ ಇದಲ್ಲ, ನನ್ನ ಡೈರೆಕ್ಟರ್ ಕೆಮಿಸ್ಟ್ರಿ, ಅದು ಇಬ್ಬರು ಒಂದೇ ಥರ ಇದ್ದರೆ. ಒಂದು ರಾತ್ರಿ ನೀವು ಸಿನಿಮಾನ ಕಲರ್ ಮಾಡ್ತಾ ಕಲರಿಂಗ್ ಮಾಡ್ತಾ ನೀವು ನನಗೊಂದು ಫೋನ್ ಮಾಡ್ತೀರಾ, ರವಿ ಸಿನಿಮಾನ ನೋಡ್ತಾ ಇದ್ದೀನಿ, ನನಗೇನು ಅನ್ನಿಸ್ತಾ ಇಲ್ಲ ಅಂತ ಒಂದು ಡೈರೆಕ್ಟಾಗಿ ಒಂದು ಮಾತು ಹೇಳ್ತೀರಾ ಗೊತ್ತಾ ನಿಮಗೆ? ಅಂದರೆ ಆ್ಯಕ್ಚುಲಾಗಿ ಈಗೇನು ಅಂತಂದರೆ ಯು ಆರ್ ನಾಟ್ ಅ ಸಿನಿಮಾಟೋಗ್ರಾಫರ್, ಯು ಆರ್ ದ ಫಸ್ಟ್ ವ್ಯೂವರ್. ಅಂದರೆ ನೀವು ನೋಡ್ತಾ ಇರೋಂಥ ಮೊದಲನೇ ವೀಕ್ಷಕ. ಆ ಮಾತು ನಿಮಗೆ ಬರಲಿಕ್ಕೆ ಕಾರಣ ಏನು? ಸೈಲೆಂಟ್ ರಶ್ ನಾನು ಗ್ರೇಡ್ ಮಾಡ್ತಾರೆ, ಡೈಲಾಗ್ ಇಲ್ಲ, ಸೌಂಡ್ ಇಲ್ಲ, ಏನಿಲ್ಲ, ಮಾಡ್ತಾಯಿದ್ದೀನಿ ನೋಡಿದ್ರೆ ಶಾರ್ಟ್ ಬೈ ಶಾರ್ಟ್ ನನಗೆ ಎಲ್ಲ ಒಂದೇ ಥರದ ಅಂತ ಯಾವುದೋ ವೇರಿಯೇಷನ್. ನೀನು ಹೇಳಿದಲ್ಲ ಗುರಿ ಕ್ಯಾರೆಕ್ಟ್ರು ಇದು ಹೇಳ್ತಿಲ್ಲ, ಆದರೆ ನನಗೆ ಯಾವಾಗಾದ್ರೂ ಏನೋ ಒನ್ ಬೈ ಒನ್ ಏನೋ ನಡೀತಾ ಇದೆ ಅಷ್ಟೇ. ನನಗೆ ಒಂದು 5-6 ರೀಲೋ 6 ರೀಲೋ ಆಲ್ಮೋಸ್ಟ್ ಫಿನಿಶಿಂಗ್ ಬಂದ್ಬಿಟ್ಟಿದೆ. ಆವಾಗ ನೀನು ಫೋನ್ ಮಾಡಿದೆ, ರವಿ ಏನೋ ಇದು ತುಂಬ ಫ್ಲ್ಯಾಟಾಗಿ ಹೋಗ್ತಾ ಇದೆ, ಅದಕ್ಕೆ ನನಗೆ ನೀನು ಕೇಳಿಲ್ಲ, ಸಬ್ಜೆಕ್ಟ್ ಗೊತ್ತು ನನಗಿನ್ನೋದೇ ಹೇಳಿಲ್ಲ, ಏನು ತುಂಬ ಫ್ಲ್ಯಾಟ್ ಆಗಿದೆ, ಇಲ್ಲಿ ವೇರಿಯೇಷನ್ಸ್ ಇಲ್ಲ, ಒಂದು ಏರುಪೇರು ಅನ್ನೋದಿಲ್ಲ, ತುಂಬ ಫ್ಲ್ಯಾಟಾಗಿ ಹೋಗ್ತಾಯಿದೆ. ಆಮೇಲೆ ನಾನು ತಪ್ಪಾಗ್ಬೋದು ಅಂದ್ಕೊಂಡು ಡೈಲಾಗು ಸೌಂಡ್ ಬಂದಮೇಲೆ ಸರಿ ಹೋಗುತ್ತೇನೋ ಅಂತಲೇ ಹೇಳಿದೆ. ಕರೆಕ್ಟ್. ಸೊ ಆ ಒಂದು ನಿನಗೆ ಆನ್ ಮಾಡಿಬಿಟ್ಟು ಅಲ್ಲ, ಅಫ್ಕೋರ್ಸ್ ಅದು ಹೇಳ್ತೀನಿ ವೀಕ್ಷಕರೇ. ಏನು ಅಂತಂದರೆ ನಾವೆಲ್ಲೋ ಒಂದು ಕಡೆ ಗೊತ್ತಿಲ್ಲದಂಗೆ ಎಡುತ್ತೀವಿ ಅಂತಲೇ ಹೇಳ್ತೀನಿ. ಇದು ಚಿತ್ರರಂಗ, ಇದು ಸಿನಿಮಾ. ಈ ಸಿನಿಮಾದಲ್ಲಿ ಕೂಡ ಯಾರೂ ಪಂಡಿತರಲ್ಲ, ಎಲ್ಲರೂ ಅನ್ಕೋತೀವಿ, ನಾವು ಅಂದ್ಕೊಂಡಿದ್ದೀವಿ ನಾವು ಕರೆಕ್ಟಾಗಿ ಡ್ರೈವ್ ಮಾಡ್ತಾ ಇದ್ದೀವಿ, ಯಾರು ನಮಗೇನೂ ಇಲ್ಲ, ಇದು ನಾವು ಅಂದ್ಕೊಂಡಿದ್ದ ಒಂದು ದಾರಿ, ನಮ್ಮದೇ ಒಂದು ರಹದಾರಿ ಅಂದ್ಕೊಂಡು ಓಡ್ತಾ ಇರ್ತೀವಿ. ದೇವರೆಲ್ಲೋ ಒಂದು ಕಡೆಯಿಂದ ಕಳಿಸ್ತಾನೆ ಅಂತ ಹೇಳ್ತೀವಲ್ಲ, ನಮ್ಮಿಬ್ಬರಲ್ಲಿ, ನನಗೆ ಮತ್ತು ರಮೇಶ್ ಅಣ್ಣನ ಮಧ್ಯದಲ್ಲಿ ಆ್ಯಂಡ್ ಅಫ್ಕೋರ್ಸ್ ರೆಡ್ಡಿ ಅವ್ರ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಇದ್ದಂಥ ಒಂದು ಸಣ್ಣ ಆ ಒಂದು ಕೊರಿತಾ ಇತ್ತಲ್ಲ ಆ ಹುಳು, ಅದಕ್ಕೆ ದೊಡ್ಡದಾಗಿ ನಮ್ಮ ತಲೆ ಹುಳು ಬಿಟ್ಟಿದ್ಯಾರು ಅಂತಂದರೆ ದಟ್ ವಾಸ್ ಸೀತಾರಾಮ್ ಸರ್. ವೀಕ್ಷಕರೇ, ನಿಜ ಮಾಡಿ ಹೇಳ್ತೀವಿ, ಸಿನಿಮಾ ಒಂದು ಕಡೆ ರೆಕಾರ್ಡಿಂಗ್ ಹೊರಟೋಗ್ಬಿಟ್ಟಿದೆ, ಒಂದು ಕಡೆ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟಿದೆ. DIನಲ್ಲಿ ಇವರೇ ಹೇಳ್ತಾ ಇದ್ದಾರೆ 7 ರೀಲ್ ಮುಗ್ದೋಗಿದೆ. ಎಲ್ಲವೂ ಆಗೋಗಿದ್ರೆ ಲೆಕ್ಕ ಹಾಕ್ಕೊಡಿ, ಜನವರಿ 15ರಿಂದ 1 ತಿಂಗಳ ಆಸುಪಾಸು ಇನ್ನೂ ಆ ಕಡೆ ಹೊರಟೋಗ್ಬಿಟ್ಟಿದ್ದೀವಿ, ಫೆಬ್ರವರಿಗೆ ಹೊರಟೋಗ್ಬಿಟ್ಟಿದ್ದೀವಿ, ಫೆಬ್ರವರಿ ಎಂಡಿಗೆ ಬರ್ತಾಯಿದ್ದೀವಿ. ಈಗ ನಾವು ನಮ್ಮ ಸಿನಿಮಾನ ಮತ್ತೆ ಎಡಿಟಿಂಗ್ ಟೇಬಲ್ಗೆ ತಂದು ಎಗೇನ್ ವಿ ಸ್ಟಾರ್ಟ್ ಎಡಿಟಿಂಗ್. ನಾನು ರಮೇಶ್ ಅಣ್ಣನಿಗೆ ಫೋನ್ ಮಾಡಿದೆ, ನಾವು ಏನು ಅನ್ಕೋತಾ ಇದ್ದೀವೋ ಅದೇ ಸೀತಾರಾಮ್ ಸರ್ ಫೀಲ್ ಮಾಡ್ತಾ ಇದ್ದಾರೆ. ಏನಮ್ಮ ಅಂತಂದರು. ಅಣ್ಣ ಹಿಂಗೆ ಫೀಲ್ ಮಾಡ್ತಾ ಇದ್ದಾರೆ ಅಣ್ಣ, ಸಿನಿಮಾದಲ್ಲಿ ಏನೂ ಸಿಗ್ತಾ ಇಲ್ಲ, ಗ್ರಿಪ್ ಸಿಗ್ತಾ ಇಲ್ಲ ರವಿ ಅಂತ ಇದ್ದಾರೆ. ಅದು ಸೈಲೆಂಟ್ ರಶ್ ನೋಡ್ಬಿಟ್ಟು ಅವ್ರಿಗೆ ಅದು ಅನ್ನಿಸಿದ ಮೇಲೆ ಎಲ್ಲೋ ಒಂದು ಕಡೆ ಹೊಡಿತಾ ಇದೆ, ನಾನು ಏನೋ ಒಂದು ಮಾಡಲೇಬೇಕಣ್ಣ ಇದಕ್ಕೆ ಅಂತಂದಾಗ, ಅದಕ್ಕೆ ಹೇಳೋದು, ಬೇರೆಯವರಾಗಿದ್ದರೆ
ಸತ್ಯ ಮಾಡಿ ಹೇಳ್ತೀನಿ, ಅವ್ನು ಇವತ್ತು ಬಂದಿಯಾನಮ್ಮ, ಅವ್ನು ಮಾಡಿಬಿಟ್ಟು ಹೋಗಿ ಕೇಳಮ್ಮ, ನಾವು ಕರೆಕ್ಟಾಗಿದ್ದೀವಿ. ಅದಕ್ಕೆ ಹೇಳೋದು, ಎಕ್ಸ್ಪೀರಿಯನ್ಸ್ ಪರ್ಸನ್ ಬೀಯಿಂಗ್ ನೆಕ್ಸ್ಟ್ ಟು ಯು ಆ್ಯಂಡ್ ಅನ್ಎಕ್ಸ್ಪೀರಿಯನ್ಸ್ ಪರ್ಸನ್ ಬೀಯಿಂಗ್ ನೆಕ್ಸ್ಟ್ ಟು ಯುಗೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನಾವು ಅದನ್ನೇ ಹೇಳೋದು. ಅವ್ರೇನಮ್ಮ ಕೇಳೋದು, ಬಂದಿದ್ದಾರೆ ಮಾಡಿಬಿಟ್ಟು ಹೋಗಿ ಕೇಳಮ್ಮ ಅನ್ನೋ ಒಂದೇ ಒಂದು ಕ್ಷಣದ ಮಾತು ರಮೇಶ್ ಅಣ್ಣನ ಬಾಯಿನಲ್ಲಿ ಬಂದಿದ್ದಿದ್ರೆ ಪ್ರಾಯಶಃ ಇಷ್ಟೊತ್ತಿಗೆ ಗ್ಯಾಂಗ್ಸ್ ಆಫ್ ಯುಕೆ ನಿಮ್ಮ ಮುಂದೆ ಬಂದು ಅದಿರುತ್ತೆ, ನಮ್ಮದು ಸ್ಲೋ ಪೇಸ್ಟ್ ಫಿಲಮ್ ಅದಾಗಿದ್ದ ಅದು ಸೆಕೆಂಡ್ರಿ. ಬಟ್ ನಡಿ ಅವ್ರು ಹೇಳಿದಾರಲ್ಲ, ಇದೆಲ್ಲೋ ಒಂದು ಇಂಟ್ಯೂಷನ್ ಬರ್ತಾ ಇದೆ, ನಡಿ ಟ್ರೈ ಮಾಡೋಣ ಅಂತಂದ್ರು. ರಮೇಶ್ ಅಣ್ಣ, ಅಲ್ಲಿಂದ ನಿಮ್ಗೆ ಏನು ಅನ್ನಿಸ್ತು? ಮೊದಲಿಂದ ಬಂದಿರೋದೇನಪ್ಪ ಅಂದರೆ, ನಾವು ಕೂತ್ಕೊಂಡು ಮಾಡೋವಂಥದ್ದು ಗುರುಗಳು ಹೇಳ್ತಾ ಇದ್ದೇನಪ್ಪ ಅಂದರೆ, ಸಿನಿಮಾ ಮಾಡ್ಬೇಕಾದ್ರೆ ಎರಡೇ ದಾರಿ ಇರೋದು. ಒಂದು, ನಿನ್ನೆ ಹೇಳೋದನ್ನು ನಾನು ಕನ್ವಿನ್ಸ್ ಆಗಬೇಕು, ಇಲ್ಲ ನಾನು ಹೇಳಿದ್ದು ನಿನಗೆ ಕನ್ವಿನ್ಸ್ ಆಗಿರಬೇಕು. ಇವೆರಡರ ಮಧ್ಯೆ ಕನ್ವಿನ್ಸ್ ಆದ ಡಿಸ್ಕಷನ್ ನಡೀತಾ ಇದ್ದಂಗೆ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ. ನಾನು ಇನ್ನೊಂದು ಪಾಯಿಂಟನ್ನು ಕೇಳಿದೆ, ಕತೆ ಹೇಳಬೇಕಾದ್ರೆ ನಾವು ಕತೆ ಹೇಳ್ತೀವಿ, ನೀನಾಗಲಿ ನಾನಾಗಲಿ ಏನು ಕತೆ ಹೇಳ್ತೀವಿ ಅಂತಂದರೆ ನಾವು ಸ್ಕ್ರಿಪ್ಟ್ ನೋಡೋಲ್ಲ, ಕತೆ ಹೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಯಾವುದೆಲ್ಲ ಸೀನ್ ಮಿಸ್ ಆಯಿತು ಅಂತಂದರೆ ಅವ್ರು ಹೇಳ್ತಾ ಇದ್ದು ಒಂದೇ, ಸೊ ಈ ಸೀನಲ್ಲಿ ಇಂಪಾರ್ಟೆನ್ಸ್ ಇಲ್ಲ, ಇದು ತಲೆಗೆ ಹೋಗಿಲ್ಲ, ಸೂಪರ್, ಇದ್ರಲ್ಲಿ ಏನೋ ಇಲ್ಲ ಇದರಲ್ಲಿ, ಅದಕ್ಕೆ ಅದು ನಮ್ಮ ತಲೆಗೆ ಹೋಗಿಲ್ಲ, ನಾವು ಬೇರೆಯವ್ರು ಹೇಳ್ತಲ್ಲ, ಆ ಸೀನ್ ವರ್ಕ್ ಮಾಡ್ಬೇಕು ನಾವು ಅಂತ. ಸೊ ಇದೇ ನಮ್ಮಿಬ್ಬರ ಮಧ್ಯೆ ಬಂದು ಮೂರನೇ ಪಾಯಿಂಟ್ ಔಟ್ ಮಾಡೋದು ಅನಿಸಿದ್ದು ಏನಪ್ಪ ಅಂದರೆ, ಡೋಂಟ್ ಟೇಕ್ ಚಾನ್ಸ್. ಮೂರನೇವ್ರ ಅಭಿಪ್ರಾಯ ಕೂಡ ಇದನ್ನು ಮಾಡಲೇಬೇಕು. ಇದನ್ನು ಬಹಳ ದೊಡ್ಡ ಎಡಿಟರ್ ಬಾಲು ಅಂತವ್ರು ಯಾವತ್ತೂ ಏನು ಹೇಳ್ತಾ ಇದ್ರು ಅಂದರೆ, ನಾನು ಕೇಳಿದ್ದು, ಅವ್ರ ಜೊತೆ ವರ್ಕ್ ಮಾಡಿಲ್ಲ, ಅವ್ರ ಜೊತೆ ವರ್ಕ್ ಮಾಡೋದು ಹೇಳ್ತಾ ಇದ್ವಿ, ಒಂದು ಟೀಮಲ್ಲಿ ಭಾಳ ಕ್ಲೋಸ್ ಟೀಮಲ್ಲಿ ಯಾರನ್ನ ಒಬ್ಬ ಏನನ್ನ ಪಾಯಿಂಟ್ ಔಟ್ ಮಾಡಿದಾಗ ಅದನ್ನು ನೀವು ತಲೆಗೆ ಹಾಕೋಬೇಕು. ಅವನ್ನ ನೆಗ್ಲೆಕ್ಟ್ ಮಾಡಿಬಿಟ್ರೆ ನೆಕ್ಸ್ಟ್ ಅವ್ರು ನಿಮ್ಮ ಟೀಮಲ್ಲಿ ಇರಲ್ಲ, ಬೇರೆ ಯಾರೋ ಬರ್ತಾರೆ, ನಿಮ್ಮ ಟೀಮಲ್ಲಿ ಒಂದು ಹ್ಯಾಂಡ್ ಕಮ್ಮಿ ಆಗುತ್ತೆ. ಸೊ 5 ಜನ ಇದ್ದರೆ 20% ಕಮ್ಮಿ ಆಗುತ್ತೆ, ಓಕೆ, 4 ಜನ 25% ನಿಮಗೆ ಪಾಸಿಟಿವ್ ಕಮ್ಮಿ ಆಗುತ್ತೆ ಅಂತ. ಸೊ ಇದೆಲ್ಲವೂ ಅವತ್ತು ನನ್ನ ತಲೆಗೆ ಬಂದಿದ್ದು ಏನಪ್ಪ ಅಂತಂದರೆ, ಸರಿ ಯಾರೋ ಹೇಳಿದ್ದಾರೆ ವರ್ಕ್ ಮಾಡೋದ್ರಲ್ಲಿ ಏನು ತಪ್ಪು, ಸಿನಿಮಾ ರಿಸಲ್ಟ್ ಮಾಡಿ, ಎಷ್ಟೋ ಸಿನಿಮಾಗಳನ್ನ ನೋಡಿದ್ವಿ, ಸಿನಿಮಾ ರಿಲೀಸ್ ಮಾಡಿ ತಿರ್ಗಾ ಎಡಿಟ್ ಮಾಡಿ ಸೆನ್ಸರ್ ಮಾಡಿ ರಿಸಲ್ಟ್ಗಳು ಒದ್ದಾಡೋದಿದೆ, ಬೇಡ ಬೇಡ, ಇನ್ನೂ ನಮ್ಮ ಕೈಲಿದೆ, ಒಂದ್ಸಲ ನೋಡೋಣ ಅಂತ. ಅದಕ್ಕೆ ನೀವು ಹೇಳಿದ್ದು ಹೋಗೋಣ ಒಂದ್ಸಲ, ಏನು ತೊಂದರೆ ಆಗಲ್ಲ ಅಂತ ಹೇಳಿ. ಸೊ ವೀಕ್ಷಕರೇ, ನಾವೇನು ಮಾಡ್ತೀವಿ ಅಂತಂದರೆ, ರಮೇಶ್ ಅಣ್ಣ ಹೇಳ್ತಾರೆ ಟೇಕ್ ಎ ಟ್ರೈ, ಹೋಗು ಹೊಡಿ, ಅದೇನಾಗುತ್ತೆ ನೋಡೋಣ ಅಂತಂದರು. ಸೊ ಅಣ್ಣ ನಾನು ಈಗ ಅನ್ಕೋತಾ ಇದ್ದೀನಿ ಏನು ಅಂತಂದರೆ, ನೀವು ನಂಬ್ತಿರೋಲ್ಲ ವೀಕ್ಷಕರೇ, ಸೆಕೆಂಡ್ ಹಾಫನ್ನು ಫುಲ್ಲು ತಂದು ಫಸ್ಟ್ ಹಾಫ್ಗೆ ಹಾಕಿ, ಫಸ್ಟ್ ಹಾಫನ್ನು ತೊಗೊಂಡೋಗಿ ಸೆಕೆಂಡ್ ಹಾಫ್ಗೆ ಹಾಕಿ, ಏನೋ ಒಂದು ಅಂದ್ಕೊಂಡಿದ್ದನ್ನು ನಾನು ರಮೇಶ್ ಅಣ್ಣಂಗೆ ಹೇಳಿ ಇದು ಥ್ರಿಲ್ಲಿಂಗ್ ಅನ್ಸತ್ತಾ, ವರ್ಕ್ ಮಾಡೋದು ಎಡಿಟಿಂಗ್ ರೂಮ್ಗೆ, ನೀನು ವರ್ಕ್ ಮಾಡ್ತಾ ಇರೋ, ನಾನು ಬಂದು ಲಾಸ್ಟಲ್ಲಿ ನೋಡ್ತೀನಿ. ನಿಜ ಹೇಳ್ತೀನಿ, ಇವರು ನನಗೆ ಹೇಳಿ ಬಿಟ್ಬಿಟ್ರು, ನಾನು ಅಣ್ಣಂಗೆ ಹೇಳಿದೆ ನೀನು ಟ್ರೈ ಮಾಡು ಅಂತಂದರು, ಓಕೆ ಅಂದೆ. ಹೋಗಿ ನನ್ನ ಎಡಿಟ್ರಿಗೆ ಹೇಳಿದ ತಕ್ಷಣವೇ ನನ್ನ ಎಡಿಟ್ರ್ ಮುಖ ಟಕ್ಕಂತ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಂಗೆ ಬ್ಲ್ಯಾಂಕ್ ಆಗೋಯ್ತು. ಏನು ಸರ್ ಈಗ ಹೇಳ್ತಾ ಇದ್ದೀರಾ ಅಂತಂದರು. ರೆಡಿ ಇದ್ದಾರೆ, ಎಲ್ಲೇ ಇದ್ದಾರೆ. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ, ಫಸ್ಟ್ ಹಾಫ್ ಒಂದು ಸೆಕೆಂಡ್ ಹಾಫ್ ಬಗ್ಗೆ, ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಲಿಂಕ್ ಎಲ್ಲ ಹಿಂಗೆ ಸರ್, ಇಲ್ಲ ಏನೋ ಒಂದು ಮಾಡೋಣ, ಶೂಟ್ ಮಾಡೋಣ. ನೀವು ನಂಬ್ತೀರಾ ವೀಕ್ಷಕರೇ, ನಾವೇನು ಹೇಳಿದ್ವಿ, ನಮ್ಮ ಕೈಲಿದ್ದಂಥ ಬಜೆಟ್ ಇಷ್ಟೇ, ನಾವು ಪ್ಲ್ಯಾನ್ ಅದು ಇದು ಎಲ್ಲವೂ ಮಾಡಿ ತಿರ್ಗಾ ರೀಪ್ಲ್ಯಾನ್ ಮಾಡಿದ್ವಿ ಅನ್ನೋದನ್ನು ಯಾರಿಗಾರು ಹೇಳಿದೀವ? ಇಲ್ಲ, ರೀಪ್ಲ್ಯಾನ್ ಮಾಡ್ತೀವಿ. ತಿರ್ಗಾ ಸ್ಕೆಡ್ಯೂಲು ಏನು ಅವ್ರು ಹೇಳ್ತಾರೆ ಸೀತಾರಾಮ್ ಸರ್ಗೆ, ಸರ್ ಹಿಂಗೆ 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 ಅಂತ ಅಂದ್ಕೊಂಡಿದ್ದೀವಿ, ಇದೇನಾರು ಅನ್ಸತ್ತಾ? ಇಲ್ಲ ನನಗೇನೂ ಗೊತ್ತಾಗ್ತಿಲ್ಲ, ವೆರಿ ಇನ್ನೋಸೆಂಟ್. ಅವ್ರು ಅಂದರು, ನನಗೆ ಅನ್ಸಿದ್ದು ನಿಮ್ಗೆ ಹೇಳಿದ್ದೀನಿ, ನೀನು ಮತ್ತು ರಮೇಶ್ ಸರ್ ಇಬ್ಬರು ಕೂತ್ಕೊಂಡು ತೀರ್ಮಾನ ಮಾಡಿ ಅಂದಾಗ ತಿರ್ಗಾ ಸಡನ್ನಾಗಿ ಡಬ್ಬಿಂಗ್ ಆಗಬೇಕಾಗತ್ತೆ, ತಿರ್ಗಾ ಸಡನ್ನಾಗಿ ಶೂಟ್ ಮಾಡಬೇಕಾಗತ್ತೆ, ತಿರ್ಗಾ ಶೂಟ್ ಮಾಡಿರೋ ಪೋರ್ಷನ್ಸ್ ಎಲ್ಲ ತಂದು ಜಾಯಿನ್ ಮಾಡಬೇಕಾಗತ್ತೆ. ಆ ಕಡೆ ರೆಕಾರ್ಡಿಂಗ್ ಹೋಗ್ತಾ ಇದೆ, ಈ ಕಡೆ ಎಫೆಕ್ಟ್ಸ್ ಹೋಗ್ತಾ ಇದೆ, ಈ ಕಡೆ DA-ನಲ್ಲಿ ಇವರು ಕೂತಿದ್ದಾರೆ. ಅಮೇಝಿಂಗ್ ಜರ್ನಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ನಾವು ಪಟ್ಟಂಥ ಒಂದು ಮಜಾ ಇತ್ತಲ್ಲ, ಪಾಡು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಮಜಾ ಇತ್ತಲ್ಲ, ಸಖತ್ ಮಜಾ, ಎಂಜಾಯ್ ಮಾಡಿದೆ ನಾನಂತೂ ನಿಜವಾಗ್ಲೂ. ಪ್ರತಿ ಹಂತದಲ್ಲೂ ಅದಕ್ಕೆ ಹೇಳೋದು ಹಿಂದ್ಗಡೆ ಗುರುಗಳಿರಬೇಕು ಅಂತ. ಈಗ ಇಲ್ಲಿವರೆಗೂ ಏನು ರಮೇಶ್ ಅಣ್ಣ ಒಬ್ಬರು ಹಿಂದೆ ನಡಿ, ಈಗ ಇವ್ರು ಬೇರೆ ಬಂದ ಹಿಂದೆ ಈ ಎಡಭಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ನನಗೆ ಹಿಂಗಾಗಿದೆ. ಸರಿ, ಇದನ್ನೆಲ್ಲ ಮಾಡಿ ನಾನು ಮತ್ತು ರೆಡ್ಡಿ ಸರ್ ಎಲ್ಲ ಪಕ್ಕ ಮಾಡಿಬಿಟ್ಟು ಫಸ್ಟ್ ತೋರಿಸಿದ್ದೆ ಯಾರಿಗೆ ಅಂದರೆ ರಮೇಶ್ ಅಣ್ಣಗೆ. ಅಣ್ಣ ಇಲ್ಲಿ 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 ನನಗೇನೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಣ್ಣ ಫಸ್ಟು ನಾನು ಅಂದ್ಕೊಂಡೆ. ಅದಾದಮೇಲೆ ಕಟ್ ಮಾಡ್ತಾ ರೆಡ್ಡಿ ವಾಸ್ ಲಿಟ್ಲ್ ಕನ್ಫ್ಯೂಸ್ಡ್. ಬಟ್ ಯಾವಾಗ ಆ ಜಾಗದಲ್ಲಿ ಬಿಟ್ಟು ಡೈಲಾಗ್ಸ್ ಎಲ್ಲ ಬರೆದು ಈ ಜಾಗದಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಎಲ್ಲವನ್ನು ಮಾಡಿ ಪಕ್ಕ ಮಾಡಿ ಆ ಜಾಗನೇ ಫುಲ್ಲು ಆಲ್ಟ್ರ್ ಮಾಡಿ ಅದನ್ನು ತೆಗೆದು ಅಣ್ಣನ ಮುಂದೆ ಇಟ್ವಲ್ಲ, ರಮೇಶ್ ಅಣ್ಣನ ಮುಂದೆ, ಶೂಟಿಂಗ್ ಯಾವಾಗ ಮಾಡ್ತಾ ಇದೆಯಾ ಅಂತಂದ್ರೆ. ಸಿ ದಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಗ್ರೀನ್ ನೋಟ್, ಅದೊಂದು ಸಿಗ್ನೇಚರ್, ಅದು ಗ್ರೀನ್ ಪೆನ್ನಲ್ಲಿ ಹಾಕ್ತಾರೆ ಗೊತ್ತಾ, ದೊಡ್ಡ ಟಕ ಎಸ್ ಗೋ ಶೂಟಿಂಗ್ ಯಾವಾಗ ಮಾಡ್ತಿದ್ಯಾ? ಶೂಟಿಂಗ್ ಮಾಡಿದ್ವಿ ವೀಕ್ಷಕರೇ. ನೀವೊಂದು ರೀಶೂಟ್ ಅನ್ಬೋದು, ಮತ್ತೊಂದು ಅನ್ಬೋದು, ನಮ್ಮ ಮಗುವನ್ನು ತಂದು ನಿಮ್ಮ ಮಡ್ಲಿಗೆ ಹಾಕೋವರೆಗೂ ನಾವು ಪಡೋವಂಥ ಒಂದು ಮಜಾ ಇದೆಯಲ್ಲ, ಒಂದು ಸುಖ ಇದೆಯಲ್ಲ, ಒಂದು ತೊಳಲಾಟಗಳಿದೆಯಲ್ಲ, ಅದ್ರ ಮಜಾನೇ ಬೇರೆ. ಆ ನಿಟ್ಟಿನಲ್ಲಿ ತಂದು ಒಂದು ಇಡೀ ರಾತ್ರಿ ಶೂಟ್ ಮಾಡ್ತೀವಿ. ಶೂಟಿಂಗ್ ಮಾಡಿಕೊಟ್ಟಂತಹ ವ್ಯಕ್ತಿ ಯಾರು ಗೊತ್ತಾ? ಅಗೈನ್ ಇಟ್ ಇಸ್ ಸೀತಾರಾಮ್ ಸರ್. ಓಕೆ,
ಈಗ ಹೇಗಿದೆ ಅಂತ ಹೇಳಿ ತಿರ್ಗಾ ಡೆಸ್ಕಿಗೆ ತೊಗೊಂಡೋಗ್ತೀವಿ. ಈಗ ತೊಗೊಂಡೋಗ್ಲೇಬೇಕು. ರೆಕಾರ್ಡಿಂಗ್ ಮಾಡ್ತಾ ಇದ್ರಲ್ಲ ಅವ್ರು ಹೇಳಿಲ್ಲ ನಾವಿನ್ನ, ಎಫೆಕ್ಟ್ಸ್ ಮಾಡ್ತಾ ಇದ್ರಲ್ಲ ಅವ್ರು ಹೇಳಿಲ್ಲ ನಾವಿನ್ನ, ಇದೆಲ್ಲ ಚೇಂಜ್ ಮಾಡಿದ್ದೀವಿ ಅಂತ. ಇದೆಲ್ಲ ಚೇಂಜ್ ಮಾಡ್ಕೊಂಡು ಫಸ್ಟ್ ತೊಗೊಂಬಂದಿತ್ತು ನಿಮ್ಮ ಹತ್ರ. ಚೆನ್ನಾಗಿದೆ, ಈಗೊಂಥರ ಚೆನ್ನಾಗಿದೆ ಅಂತ ಅಂದ ಮೇಲೂ ಕೂಡ ಪಿಕ್ಚರ್ ಎಷ್ಟಿದೆ? 2 hours 42 minutes ಇದೆ, 2 ಗಂಟೆ 42 ನಿಮಿಷ ಇದೆ. ಇವರು ಹೇಳಿದ್ರು, ಇವ್ರ ಕರ್ತವ್ಯವನ್ನು ಮಾಡಿದ್ರು. ಇದೆಲ್ಲವನ್ನು ಆಗಿದ ತಕ್ಷಣ DA ಮುಗ್ದೋಗಿದೆ. ಓಕೆ, ಈಗ DAನಲ್ಲಿ ನಾವೇನು ರೀಫಾರ್ಮ್ಯಾಟ್ ಮಾಡಿದ್ದೀವಿ ಅದೆಲ್ಲ ಪಕ್ಕ ಆಗೋಗಿದೆ. ಈಗ ಅಲ್ಲೂ ಹೇಳ್ಬೇಕಲ್ಲ, ರೆಕಾರ್ಡಿಂಗ್ ಮಾಡ್ತೀರಲ್ಲ ಅವ್ರಿಗೆಲ್ಲ ಇದು ಹಿಂಗೋಗಿ ಅದು ಹಿಂಗೆಲ್ಲ ಬಂದಿದೆ ಅಂದ ತಕ್ಷಣ ಎಲ್ಲ ಮೂವ್ ಮೇಲೆ ಬೆಳ್ಳಿ ಇಟ್ಕೋತಾ ಇದ್ದಾರೆ. ಏನು ಸರ್, 68 ದಿವಸ ರೆಕಾರ್ಡಿಂಗ್ ಮಾಡಿದ್ದಾರೆ ವೀಕ್ಷಕರೇ. ಈಗ ಇದನ್ನು ತೆಗೆದು ಅದಕ್ಕೆ ಹಾಕಿ, ಅದನ್ನು ತೆಗೆದು ಇದಕ್ಕೆ ಹಾಕಿ, ಇದನ್ನು ಇಲ್ಲಿ ಪ್ಯಾಚ್ ಮಾಡಿ, ನೀವು ಆ ಬ್ಯಾಂಗನ್ನು ತೆಗೆದು ಇಲ್ಲಿ, ಅವನು ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ದಾನೆ. ಸರ್ ಇದು ಫಸ್ಟ್ ಚಪ್ಪಲ್ ಕದ ಸರ್, ಇದು ಇವ್ರು ಬಂದು ಸುಕುಮಾರ್ ಬಂದು ಅಲ್ಲಿ తెలుగు మాట్లాడతా ఫస్ట్ చెప్పాలి కదా సార్ సుకున్న మీరు ఎలా చేస్తారో తెలియదు సుకున్న. హ్యాట్స్ ఆఫ్ టు సుకుమార్, హ్యాట్స్ ఆఫ్ టు ఎఫెక్ట్స్ ಇಂಜಿನಿಯರ್ ಸೇತು ಅವರು ಕೊಟ್ಟಿದ ತಕ್ಷಣ ಸೇತು ಅವರು ಈಸ್ ವೆರಿ ಅದೇನಂತಾರೆ ತುಂಬ ಸಾಫ್ಟ್, ಹೈ ಎಕ್ಸ್ಪೀರಿಯನ್ಸ್. ಅವ್ರು ಹಿಂಗಂತಾರೆ ಅವರು, అవునా అండి ఇది ಸರಿ మీరు వెళ్ళండి ಆಗೋಯ್ತು. ಸೇತು ನನಗೆ ಪ್ರಾಬ್ಲಮ್ ಆಗಲಿಲ್ಲ. ಸುಕುಮಾರ್ದು ಸಡನ್ನಾಗಿ ನಾನು ಅಲ್ಲಿಂದ ಫೋನ್ ರಮೇಶ್ ಅಣ್ಣಂಗೆ, ಅಣ್ಣ ಇವನೇನೋ ಪಿತ್ತಕ್ಕೆ ತಗೊಂಡಣ್ಣ, ನಂಗೆ ಭಯ ಆಗ್ತಾಯಿದೆ ಅಂತ. ಇಲ್ಲ ಮಾತಾಡ್ಬಿಟ್ಟು ನೀನು ನಂಗೆ ಮಾತಾಡಿ ನಂಗೊಂದು ಸರಿ ಫೋನ್ ಕೊಡು ಅಂತಂದ್ರು. ಎಲ್ಲ ಆದ ತಕ್ಷಣ ರಮೇಶ್ ಅಣ್ಣ ಅಂದಿದ್ದು ಒಂದೇ ಮಾತೇನು ಅಂತಂದರೆ, ಸಿನಿಮಾ ಈಗ ಹೇಗಿದೆ ಅಂತ ಕೇಳಿದ್ರು. ಅದೇ ಎಕ್ಸ್ಪೀರಿಯನ್ಸ್, ಸಿನಿಮಾ ಈಗ ಹೇಗಿದೆ ಅಂತಂದ್ರು. ಸರ್ இப்போ ரொம்ப நல்லா இருக்கு சார், அப்போ பண்ணுங்க ಅಂದರು. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇಳದೆ.